ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಫ್ಯಾಮಿಲಿ ಸ್ಟಾರ್. ಸರಿ ಮಾಡ್ರಿ. ನಾನು 50 ಕೋಟಿ ಬಜೆಟ್ ಹಾಕಿ ತೆಗೆದಂತ ಈ ಫಿಲ್ಮು ಬಾಕ್ಸ್ ಆಫೀಸ್ ನ ಗಳಿಸಿದ್ದು 34 ಕೋಟಿ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಈ ಫಿಲ್ಮ್ ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆ ಕೂತ್ಕೊಂಡು ನೋಡ್ಲಿ ಅಂತ ತೆಗ್ದಾರ. ಬಟ್ ಈ ತರದ ಸೀನ್ಸ್ ಇಟ್ರ ಫ್ಯಾಮಿಲಿ ಜೊತೆಗೆ ಹೆಂಗ್ ನೋಡಕ್ ನೀವೇ ಹೇಳ್ರಿ. ಎರಡೂವರೆ ತಾಸರ ಈ ಫಿಲ್ಮ್ ನ ನೋಡಿ ಮುಗಿಸೋ ಅಷ್ಟೊತ್ತಿಗೆ ನಂದು ಎಣೆ ಎತ್ತು ಹೋಗ್ಬಿಡ್ತು. ಅಯ್ಯೋ ನಿನ್ ಮೆಂಟಲ್. ಸೊ ಫಿಲ್ಮ್ ಸ್ಟಾರ್ಟ್ ಹಾಕದಂಗ ನಾನು ಒಂದು ಸಬ್ಜೆಕ್ಟ್ ನಾಗ ಫೇಲ್ ಆಗಿನಿ ಅಂತ ಇಂದು ಅಳ್ತಿರ್ತಾಳ. ಮೋಸ್ಟ್ಲಿ ಈಕಿ ಮ್ಯಾಥ್ಸ್ ಸಬ್ಜೆಕ್ಟ್ ನಾಗ ಫೇಲ್ ಆಗಿರ್ಬೋದು ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರ ಅಕ್ಕ ಇಲ್ಲಿ ಮಾತಾಡ್ತಿರೋದು ಸಬ್ಜೆಕ್ಟ್ ಬಗ್ಗೆ ಅಲ್ಲ, ಹೀರೋ ಬಗ್ಗೆ. ಬೈ ದ ವೇ ಈ ಫಿಲ್ಮಿನ ಡೈರೆಕ್ಟರ್ ಹೀರೋನ ಸಬ್ಜೆಕ್ಟ್ ಗೆ ಹೋಲ್ಸನ. ಆಡಿಯನ್ಸ್ ಗಳಿಗೆ ಮೆಂಟಲ್ ಇಡ್ಸ ಅಂತ ಮೆಟಾಫೋರ್ ಇದು. ಅವನ್ನ ನೋಡಿದ್ರೆ ಯಾರಿಗಾದ್ರೂ ಮುತ್ ಕೊಡ್ಬೇಕು ಅಂತ ಅನ್ಸುತ್ತೆ. ಈಗ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗೈತಿ. ಒಂದ್ಸಲ ನಮ್ ಹೀರೋ ಎಂಟ್ರಿ ನೋಡ್ರಿ. ಈ ಹುಡುಗನ ಎಕ್ಸ್ಪ್ರೆಷನ್ ನೋಡಿ ಹೇಳ್ಬೋದು ಲುಂಗಿ ಒಳಗಿರಂತ 2 ಗೋಲಿನ ಇವ್ ನೋಡಿದ ಅಂತ. ಅಣ್ಣ ಬಾಯಾಗ ಆಧಾರ್ ಕಾರ್ಡ್ ಇಟ್ಕೊಂಡು ಹುಸೇನ್ ಬೋಲ್ಟಿನ್ ಸಂಬಂಧಿಕ ಓಡ್ದಂಗ್ ಓಡ್ತಾನ. ಆಕ್ಚುಲಿ ಅಣ್ಣ ಇಷ್ಟೊಂದ್ ಸ್ಪೀಡ್ ಆಗಿ ಓಡ್ ಬಂದದ್ದು ಉಳ್ಳಗಡ್ಡಿ ತಗೊಳಕ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹೀರೋ ಲೈನ್ ನಾಗ ನಿಂತಾಗ ಹುಡುಗಿರೆಲ್ರು ಇವನನ್ನ ತಿನ್ನಾರ್ ನೋಡ್ದಂಗ್ ನೋಡ್ತಿರ್ತಾರ. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಿ ಅಷ್ಟ ಅಲ್ಲ, ಫಿಲಿಂ ಪೂರ್ತಿ ಹುಡುಗಿರು ಇವನನ್ನ ಚೇಸ್ ಮಾಡ್ತಿರ್ತಾರ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಬೈ ದ ವೇ ನಮ್ಮ ಅಣ್ಣ ಮಿಡಲ್ ಕ್ಲಾಸ್ ಹುಡುಗ. ಆದ್ರೆ ಈ ಫಿಲಿಂ ನ ಪೂರ್ತಿ ನೋಡಿದ್ಮ್ಯಾಗ ನನಗೆ ಗೊತ್ತಾಗಿದ್ದು ಇವನು ಮಿಡಲ್ ಕ್ಲಾಸ್ ಅಲ್ಲ, 3rd ಕ್ಲಾಸ್ ಅಂತ. ನೋಡ್ರಿ, ನಮ್ಮಂತ ಮಿಡಲ್ ಕ್ಲಾಸ್ ಜನರು ಚೌಕಾಸಿ ಮಾಡ್ತಾರ, ಆದ್ರೆ ಯಾವತ್ತು CJ ದೋಸೆ ಮಾಡಿಲ್ಲ. ಈ ತರ ಹೆಲ್ದಿಯಾಗಿ ಕರುಮ್ ಕುರುಮ್ ಅನ್ನೋ ದೋಸೆ ರೆಡಿ. ನನ್ ಜೀವನದಾಗ ನಾನು ಎಂತೆಂತ ಕರ್ಮಗಳನ್ನ ನೋಡ್ಬಿಟ್ಟಿನಿ, ಆದ್ರೆ CJ ದೋಸೆ ನೋಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೆಕ್ಸ್ಟ್ ಹೀರೋ ನತ್ಗೆ ಅಮ್ಮ ದೋಸಿನ ಊದಿ ಪ್ಲೇಟಿ ಹಾಕ ಅಂತ ಸೀನು ನೆಕ್ಸ್ಟ್ ಲೆವೆಲ್ ಐತಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬೈ ದ ವೇ ನಮ್ಮ ಹೀರೋಗ ಇಬ್ರು ಅಣ್ಣಂದ್ರ ಅದಾರ. ಅದ್ರಾಗ ಒಬ್ನು ಪೇಷಂಟ್ ಆಗಿದ್ರ, ಇನ್ನೊಬ್ನು ಸೋಮಾರಿ. ಇವ್ರಿಬ್ರಿಗೂ 12 ಡಜನ್ ಮಕ್ಳದವು. ಇಡೀ ಫ್ಯಾಮಿಲಿಯಾಗ ಹೀರೋ ಹತ್ರ ಮಾತ್ರ ಜಾಬ್ ಇರೋದ್ರಿಂದ ಫ್ಯಾಮಿಲಿ ಖರ್ಚುಗಳನ್ನ ಅವನ ನೋಡ್ಕೊಳಕತ್ತಾನ. ಸೊ ನಮ್ ಹೀರೋ ಡೈಲಿ ದುಡ್ಡನ್ನ ಉಳ್ಸಕೋಸ್ಕರ 23 ರೂಪಾಯಿದು ಪೆಟ್ರೋಲ್ ಹಾಕ್ಸಿ ಅಂತಾನ. ಆಮೇಲೆ ಹಾಕ್ಸಿರೋ ಪೆಟ್ರೋಲ್ ಗಡ ಖಾಲಿ ಆಗ್ಬಾರ್ದಂತ ಏನೇನೋ ಟ್ರಿಕ್ ಗಳನ್ನ ಯೂಸ್ ಮಾಡ್ತಾನ. ಇನ್ನು ಎಣ್ಣೆ ಹೊಡೆಯಕರ ಸ್ಕೇಲ್ ಇಂದ ಲೆಕ್ಕ ಹಾಕಿ ಹಾಕಿ 1 ಬಾಟ್ಲಿ ಎಣ್ಣಿನ ತಿಂಗಳು ಪೂರ್ತಿ ಕುಡಿತಾನ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಡೈಲಿ ಆಫೀಸಿಗೆ ಹೋದಾಗ ಲಿಫ್ಟ್ ಹತ್ತೋದ್ರ ಬದಲಿ ಅಣ್ಣ ಮೆಟ್ಲಿಂದ ಓಡ್ಕೊಂತ ಹೋಗಾನ. ಹೆಲ್ದಿ ಆಗಿರ್ಬೇಕಂತ ಅಲ್ಲ, ಜಿಮ್ಮಿನ ರೊಕ್ಕ ಉಳಿಸ್ಬೇಕಂತ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಸೊ ಇವ್ರ ಕಂಪ್ನಿಗೆ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಸಿಕ್ಕಿರ್ತೈತಿ. ಇಲ್ಲಿ ನಮ್ಮ ಅಣ್ಣ 600 ಸ್ಕ್ವೇರ್ ಫುಟ್ ಜಾಗದಾಗ 3 ಬೆಡ್ರೂಮ್ ಫ್ಲಾಟ್ ನ ಡಿಸೈನ್ ಮಾಡೋಣ. ಸೊ ಬೇಸಿಕಲಿ ನೀವೇನೋ ಡೋರ್ ಓಪನ್ ಮಾಡಿದ್ರೆ ಸೀದಾ ಬೆಡ್ ಮ್ಯಾಗ ಬೀಳ್ತೀರಿ. ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಬಡವರಿಗೆ ಮತ್ತೆ ಮಿಡಲ್ ಕ್ಲಾಸ್ ಜನಕ್ಕೆ ಸ್ಯಾಂಕ್ಷನ್ ಮಾಡಿರೋ 600 ಸ್ಕ್ವೇರ್ ಫೀಟ್ ಅಲ್ಲಿ ನಾನೊಂದು 3 ಬೆಡ್ರೂಮ್ ಡಿಸೈನ್ ಮಾಡಿದ್ದೀನಿ. 600 ಸ್ಕ್ವೇರ್ ಫೀಟ್ ಅಲ್ಲಿ 3 ಬೆಡ್ರೂಮ್ ಹೇಗೆ? ಹಾಲ್ ಬಂದು 330 ಪ್ಲಾನ್ ಮಾಡಿದ್ದೀನಿ. ಕಿಚನ್ ವೈಡ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ 120 ಪ್ಲಾನ್ ಮಾಡಿದ್ದೀನಿ. ಕಿಡ್ಸ್ ಬೆಡ್ರೂಮ್ ಗೆ 80, ಆ ಮಿಕ್ಕಿರೋ 70 2 ಬೆಡ್ರೂಮ್ ಪ್ಲಾನ್ ಮಾಡಿದ್ದೀನಿ. ಈ ಕಿತ್ತೋಗಿರೋ ಪ್ಲಾನ್ ಕೇಳಿ ಇವನಿಗೆ ಬೈಯದ್ ಬಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿತಾರ. ನೆಕ್ಸ್ಟ್ ಈ ಮಿಡಲ್ ಕ್ಲಾಸ್ ಇರೋದು ಒಂದು ಮಿಡಲ್ ಕ್ಲಾಸ್ ಸಾಂಗ್ ಬೇರೆ ಬರ್ತೈತಿ. ನೆಕ್ಸ್ಟ್ ನಿಮ್ಮಪ್ಪ ನನ್ನ ಮಾವ, ನೆಕ್ಸ್ಟ್ ಅಕ್ಕಿ ಹಂದರ ನಾನು ಸುಂದರ, ಆಗುವೆ ಹುಣ್ಣಿಮೆ ಚಂದಿರ. ಇನ್ನೇನು ಹೀರೋನ್ ಬಿಲ್ಡಪ್ಪಿಗೋಸ್ಕರ ಒಂದ್ ಫೈಟ್ ಸೀನ್ ಇಕ್ಲೇಬೇಕಲ್ಲ. ಮಾತೇ ಇಲ್ಲ. ಇತ್ತೀಚೆಗೆ ಪ್ರಪಂಚದಲ್ಲಿ ನಡೀತಿರೋದನ್ನ ನೋಡ್ತಿದ್ರ ಎಲ್ರಿಗೂ ದುಡ್ಡಿಂದೇ ಚಿಂತೆ. ಸ್ಟಾಕ್ ಮಾರ್ಕೆಟ್ ನಾಗ ಇರೋಂತವ್ರು ಅವ್ರ ಫೈನಾನ್ಷಿಯಲ್ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೊಂಡು ಅವ್ರ ವೆಲ್ತ್ ನ ಗ್ರೋ ಮಾಡ್ಕೊಳಕತ್ತಾರ. ಬಟ್ ದುಡ್ಡನ್ನ ಇನ್ವೆಸ್ಟ್ ಮಾಡ್ಲಿಲ್ಲರು ಇದನ್ನ ನೋಡಕತ್ತಾರ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರ ಇದು ಯಾಕೆ ಈ ತರ ಆಗತೈತೆ ಅಂತ ನನಗೆ ಗೊತ್ತೈತಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ, ಏನ್ನ ಬೈ ಮಾಡ್ಲಿ, ಲಾಸ್ ಆದ್ರ ಹೆಂಗ ಅನ್ನೋ ಕ್ವಶನ್ಸ್ ಗಳು ಜನರಿಗೆ ಅದಾವು. ಸೊ ಇದರಿಂದಾಗಿ ನಾನು ನಿಮಗೆ ಮಾರ್ಕೆಟ್ ವೂಲ್ಫ್ ನ ಇಂಟ್ರೊಡ್ಯೂಸ್ ಮಾಡಕತ್ತೀನಿ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಗೆ ಇದೊಂದು ಗ್ರೇಟ್ ಪ್ಲಾಟ್ಫಾರ್ಮ್. ಮಾರ್ಕೆಟ್ ವೂಲ್ಫ್ ಒಂದು ಲೀಡಿಂಗ್ ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ ಆಪ್ ಐತಿ. ಇಲ್ಲಿ ನೀವು ಬರೀ 99 ರೂಪೀಸ್ ಇಂದ ಇನ್ವೆಸ್ಟಿಂಗ್ ನ ಸ್ಟಾರ್ಟ್ ಮಾಡಬಹುದು. ಇದ್ರಾಗ ಮೇಂಟೆನೆನ್ಸ್ ಚಾರ್ಜ್ ಆಗ್ಲಿ, ಯಾವುದೇ ಹಿಡನ್ ಫೀಸ್ ಆಗ್ಲಿ ಇರಲ್ಲ. ಸೊ ಇದನ್ನ ಯಾವ ತರ ಯೂಸ್ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ಸೊ ನಾನು ಪಿನ್ ಹಾಕಿ ಆಲ್ರೆಡಿ ಲಾಗ್ಡ್ ಇನ್ ಆಗಿನಿ. ಇಲ್ಲಿ ಫಾಲೋ ಟ್ರೆಂಡ್ ಅನ್ನೋ ಒಂದು ಫೀಚರ್ ಐತಿ. ಈ ಸೆಕ್ಷನ್ ನಿಮಗೆ ರಿಯಲ್ ಟೈಮ್ ನಾಗ ಕರೆಂಟ್ಲಿ ಮೂವಿಂಗ್ ಮತ್ತೆ ಪೊಟೆನ್ಶಿಯಲಿ ಪ್ರಾಫಿಟಬಲ್ ಟ್ರೆಂಡ್ ನ ತೋರಿಸ್ತೈತಿ. ನೋಡಿದ್ರೆ ಇದನ್ನ ನಾನು ಇಲ್ಲಿ ಸಿಂಪ್ಲಿ ಫಾಲೋ ಟ್ರೆಂಡ್ ನ ಕ್ಲಿಕ್ ಮಾಡಿದೆ. ಇನ್ಸ್ಟ್ರೂಮೆಂಟ್ಸ್ ನ ಚಾರ್ಟ್ ಟ್ರೇಡ್ ಡೀಟೇಲ್ಸ್ ನ ಚೆಕ್ ಮಾಡಿದೆ. ಸೊ ಇದರಿಂದಾಗಿ ನನ್ನ ಫಸ್ಟ್ ಟ್ರೇಡ್ ಸ್ಟಾರ್ಟ್ ಆಯ್ತು. ನೀವು ಕೂಡ ನಿಮ್ ಟ್ರೇಡ್ ನ ಮಾನಿಟರ್ ಮಾಡಬಹುದು ಇದ್ರಾಗ ಲೈವ್ ಆಗಿ. ಈ ಆಪ್ ಇಂದು ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ನೀವು ಇದ್ರಾಗ
ಸಣ್ಣ ಅಮೌಂಟ್ ಇಂದಾನು ಟ್ರೇಡ್ಸ್ ನ ಮಾಡಬಹುದು. ಆಮೇಲೆ ಈ ಒಂದು ಆಪ್ ನಾಗ ಇನ್ ಬಿಲ್ಡ್ ಸ್ಟಾಪ್ ಲಾಸ್ ಫೀಚರ್ ಐತಿ. ಇದರಿಂದಾಗಿ ನಿಮಗೆ ಯಾವ್ದೇ ತರದ ಮೇಜರ್ ಲಾಸಸ್ ಗಳು ಆಗಕ್ಕಿದು ಬಿಡಲ್ಲ. ಇದು ನನ್ನ ಲೈವ್ ಟ್ರೇಡ್. ನಾನು ಸಿಂಪ್ಲಿ ಸ್ಟಾಪ್ ಟ್ರೇಡ್ ಆಪ್ಷನ್ ನ ಕ್ಲಿಕ್ ಮಾಡಿದೆ. ಆಮೇಲೆ 1476 ರೂಪೀಸ್ ಜಸ್ಟ್ 3 ಟ್ಯಾಪ್ಸ್ ನಲ್ಲಿ ಪ್ರಾಫಿಟ್ ಮಾಡಿದೆ. ಮಾರ್ಕೆಟ್ ಉಲ್ಫ್ ಫ್ರೀ ಟ್ರೇಡ್ ರೆಕಮೆಂಡೇಶನ್ಸ್ ನ ಕೊಡ್ತೈತಿ. ಇದನ್ನ ಫಾಲೋ ಮಾಡೋರು ಸ್ಟ್ರಾಂಗ್ ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡ್ಯಾರ 3 ತಿಂಗಳಿಂದ. ಫಸ್ಟ್ ಮಂತ್ ಒಂದು ಯೂಸರ್ 57,170 ರೂಪೀಸ್ ಪ್ರಾಫಿಟ್ ಮಾಡಿದ್ರ. ಸೆಕೆಂಡ್ ಮಂತ್ 70,468 ಅಂಡ್ ಥರ್ಡ್ ಮಂತ್ 59,696 ಮಾಡ್ಯಾರ. ಆಮೇಲೆ ಇದ್ರದ್ದು ಬೆಸ್ಟ್ ಪಾರ್ಟ್ ಏನಂದ್ರ ಮಾರ್ಕೆಟ್ ಉಲ್ಫ್ ಈ ರೆಕಮೆಂಡೇಶನ್ಸ್ ಮೇಲೆ ಯಾವ್ದೇ ತರದ ಕಮಿಷನ್ಸ್ ನ ಚಾರ್ಜ್ ಮಾಡಲ್ಲ. ಎಂಟೈರ್ ಪ್ರಾಫಿಟ್ ನಿಮ್ದ ಡೈರೆಕ್ಟ್ಲಿ ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಕತಿ. ಮಾರ್ಕೆಟ್ ಉಲ್ಫ್ ಇಂಡಿಯಾದಾಗ ರಾಪಿಡ್ಲಿ ಗ್ರೋ ಆಗತೈತಿ ಮತ್ತೆ ಯೂಸ್ ಮಾಡಕ ಬಹಳ ಸಿಂಪಲ್ ಮತ್ತೆ ಸೆಕ್ಯೂರ್ ಐತಿ. ಸೊ ಎದಕ್ಕಾಗತ್ತೀರಿ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ಡ್ ಕಮೆಂಟ್ ನಾಗ ಐತಿ. ಗೋ ಚೆಕ್ಔಟ್ ಮಾರ್ಕೆಟ್ ಉಲ್ಫ್. ಸಡನ್ ಆಗಿ ಒಂದಿನ ಹೀರೋ ಮನಿ ಮ್ಯಾಗಿರಂತ ಪೆಂಟ್ ಹೌಸಿಗೆ ಇಂದು ಬಾಡಿಗೆ ಬರ್ತಾಳ. ಇನ್ನೇನು ಇಷ್ಟೊತ್ತು ಇವನೊಬ್ನ ಟಾರ್ಚರ್ ಕೊಡ್ತಿದ್ದ. ಈಗ ಇವ್ರಿಬ್ರು ಸೆಕೆಂಡ್ ಟಾರ್ಚರ್ ಕೊಡ್ತಾರ. ನೆಕ್ಸ್ಟ್ ದಿನ ಇಂದು ಹೀರೋ ಮನೆಗಿರಂತ ಎಲ್ರು ಕರ್ಕೊಂಡು ಹೋಗಿ ಪಾರ್ಟಿ ಕೊಡಿಸ್ತಾಳ. ಇದು ನಾನು ನೋಡಿದಂತ ನಮ್ ಹೀರೋ ಫ್ರೀ ಊಟ ನನಗ್ ಸಿಗ್ಲಿಲ್ಲಪ್ಪ ಅಂತ ಹೆವಿ ಬೇಜಾರಕ್ಕನ. ಸೊ ರಾತ್ರಿ ಅಣ್ಣ ಮನಿಗ್ ಬಂದು ನನ್ನನ್ ಬಿಟ್ಟು ನೀವೆಲ್ರು ಹೆಂಗ್ ಪಾರ್ಟಿಗೆ ಹೋದ್ರಿ ಅಂತ ಮನೆಯವ್ರ ಮ್ಯಾಗ ಬಾಳ ಜಗಳ ಆಡ್ತಾನ. ಇವ್ನ್ ಜಗಳ ಆಡೋದನ್ನ ನೋಡಿದಂತ ಹೀರೋಯಿನ್ ಇವ್ನ ಮ್ಯಾಗ ಸಿಟ್ ಹಾಕಳ. ಇನ್ನೇನು ಅಣ್ಣ ಈಕಿನ್ ಕನ್ವಿನ್ಸ್ ಮಾಡ್ಬೇಕಂತ ಹೆವಿ ಕಷ್ಟ ಪಡ್ತಾನ. ಸೊ ಫೈನಲಿ ಹೀರೋಯಿನ್ ಕನ್ವಿನ್ಸ್ ಹಾಕೋದಂಗ ತಲಿ ಬಾಚ್ಕೆನ ಅಂತ ಒಂದ್ ಸಾಂಗ್ ಬರ್ತೈತಿ. A few moments later. ದುಡ್ಡು ಉಳ್ಸಕ್ಕೋಸ್ಕರ ತಾನು ಯೂಸ್ ಮಾಡಂತ ಟ್ರಿಕ್ ಗಳನ್ನೆಲ್ಲ ಇವನು ಹೀರೋಯಿನ್ ತೋರಿಸಿ ಆಕಿನ ಇಂಪ್ರೆಸ್ ಮಾಡ್ತಾನ. ಸೊ ಹೀರೋ ನನ್ನ ಲೋನ್ ತಗೊಂಡ್ರಿಂದ ಲೋನ್ ರಿಕವರಿ ಮಾಡೋನು ಇವ್ರ ಮನಿಗ್ ಬಂದು ಇವ್ರ ಮನೆಗಿರೋಂತ ಎಲ್ರಿಗೂ ಇನ್ಸಲ್ಟ್ ಮಾಡಿ ಅಲ್ಲಿಂದ ಹೋಗ್ತಾನ. ಈ ವಿಷಯ ಗೊತ್ತಾಗ್ತದಂಗ ನಮ್ ಹೀರೋ ಫುಲ್ಲು ರಚ್ಚಿಗೆದ್ದು 3 ಜನ ಕುಂದ್ರ ಅಂತ ಆಟೋದಾಗ 15 ಜನ ಕರ್ಕೊಂಡ್ ಬರ್ತಾನ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಇಲ್ಲಿ ಒಂದ್ ಫೈಟಿಂಗ್ ಸ್ಟಾರ್ಟ್ ಆಗತಿ. ಇವನ್ ಎಂತ ವರ್ಷ ಅದ ನೋಡ್ರಿ. ಆ ಸಣ್ಣ ಹುಡ್ರ ಮುಂದೆ ಫೈಟಿಂಗ್ ಆಡಕತ್ತಾನ. ಬೋಳ ಸಾವಯಮ್ಮಿ ಇವ ಬೋಳ ಸಾವಯಮ್ಮಿ ಕರದಾನ ನನಗ ಕೆಮ್ಮಿ. ಇಲ್ಲಿ ನಮ್ಮ ಅಣ್ಣ ಹೆಣ್ಮಕ್ಳಿಗೆ ಹೆವಿ ರೆಸ್ಪೆಕ್ಟ್ ಕೊಡ ಅಂತ ಒಂದ್ ಡೈಲಾಗ್ ಹೊಡಿತಾನ. ಒಂದು ಹೆಣ್ಣು ನಮ್ಮ ಮನೇಲಿದ್ರೆ ಸೇಫ್ ಆಗಿ ಹ್ಯಾಪಿಯಾಗಿ ಇರ್ತಾಳೆ ಅಂತ ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಬರೋದು ಸೊಸೆ ಅಲ್ಲ, ನಮ್ಮ ಮನೆ ಯಜಮಾನಿ. ಈ ಡೈಲಾಗ್ ಹೊಡೆದ್ ನೆಕ್ಸ್ಟ್ ಸೆಕೆಂಡ್ ಅಣ್ಣ ಈ ತರ ಅಂತಾನ. ನೀನ್ ಇನ್ನೊಂದ್ಸಲ ಇಂಥದ್ದೇನಾರು ಮಾಡೋಕ್ ಟ್ರೈ ಮಾಡಿದ್ರೆ ನಮ್ಮ ಮನೇಲೂ ಗಂಡಸರಿದ್ದಾರೆ. ನಿಮ್ ಮನೇಲಿರೋರ್ಗಿರೋ ಗುಂಡಿಗೆ ನಮಗೂ ಇದೆ. ಬಟ್ ನನಗೆ ನಿಂತರ ಪಿಕಪ್ ಪ್ಲೇಸ್ ಅಲ್ಲಿ ಕೆಲಸ ಇಲ್ಲ. ದೊಡ್ಡ ಮರ, ಗೋದಾಮ್, ಗೋಡೌನ್, ಬಸ್ಸು, ಟ್ರೈನು ಯಾವ್ದಾದ್ರು ನಡೆಯುತ್ತೆ. ಸೊ ಬೇಸಿಕಲಿ ನೀವೇನಾದ್ರೂ ನಮ್ಮ ಮನೆಯವ್ರನ್ನ ಅತ್ಯಾಚಾರ ಮಾಡಿದ್ರೆ ನಾವು ನಿಮ್ಮ ಮನೆಯವ್ರನ್ನ ಮಾಡ್ತೀವಿ ಅಂತ ಅಂದ ಅಣ್ಣ. ನೋಡ್ರಿಯಪ್ಪ, ಇಂಥ ಫಿಲಿಮ್ ನ ನಾವು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೇಕಂತೆ. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಸೊ ಇವ್ನ್ ಮಾಡಂತ ರಾಡಿಗಳನ್ನೆಲ್ಲ ನೋಡಿ ಹೀರೋಯಿನ್ ಇವನಿಗೆ ಬಿದ್ದು ಬಿಡ್ತಾಳ. ಯಾಕೆ ಕಳಿಸ್ತೀರಾ ಈಗ? ನೆಕ್ಸ್ಟ್ ಟ್ವಿಸ್ಟ್ ಅನ್ನ ಪದನ ಟ್ವಿಸ್ಟ್ ಆಗ ಅಂತ ಒಂದ್ ಟ್ವಿಸ್ಟ್ ಬರ್ತೈತಿ. ಆಕ್ಚುಲಿ ನಮ್ಮ ಹೀರೋಯಿನ್ ಇವನಿಗೆ ಕ್ಲೋಸ್ ಆಗಿದ್ದು ಇವನ್ನ ಲವ್ ಮಾಡಕ್ಕಲ್ಲ, ಇವನ್ ಬಗ್ಗೆ ಬುಕ್ ಬರೆಯಾಕ. ಸೊ ಬೇಸಿಕಲಿ ಆ ಬುಕ್ ನಾಗ ಇವ್ನ್ ಮಾಡ್ತಾರ ಅಂತ ಜುಗ್ಗುದ್ ಕೆಲ್ಸಗಳನ್ನೆಲ್ಲ ಅಕ್ಕ ಬರ್ದಿರ್ತಾಳ. ಅಣ್ಣ ಈ ಬುಕ್ ನಾಗಿರಂತ 3 ಪೇಜ್ ನ ಓದ್ತಿದ್ದಂಗ ಹೆವಿ ರಚ್ಚಿಗೆ ಎದ್ದು ಬಿಡ್ತಾನ. ಬೈ ದ ವೇ ಈಕಿ ಬರ್ದ್ರಂತ ಬುಕ್ಕಿನ ಹೆಸರು ದಿ ಮ್ಯಾನ್ ಅಂತೆ. ನೋಡ್ರಿ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಜನರು ಹೇಳ್ತಾರ. ಬಟ್ ಬುಕ್ಕಿನ ಟೈಟ್ಲೇ ದಿ ಮ್ಯಾನ್ ಅಂತ ಇಟ್ಟಿದ್ರ ಜಡ್ಜ್ ಮಾಡ್ಲಿಲ್ದಂಗ ಹೆಂಗಿರಕತ್ ಹೇಳ್ರಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಈಗ ಅಣ್ಣ ರಚ್ಚಿಗೆದ್ರೋದ್ರಿಂದ ಅರ್ಜುನ್ ರೆಡ್ಡಿ ಆಗಿ ಕನ್ವರ್ಟ್ ಆಗ್ಬಿಡ್ತಾನ. ಸೊ ಫೈನಲಿ ನಮ್ಮ ಹೀರೋಯಿನ್ ಗೆ ಉರಿಸ್ಬೇಕಂತ ಒಂದೇ ದಿನದಾಗ ಕೋಟ್ಯಾಧೀಶ್ವರ ಹಾಕಿನಿ ಅಂತ ಡಿಸೈಡ್ ಮಾಡ್ತಾನ. ನೆಕ್ಸ್ಟ್ ದಿನ ಅಣ್ಣ ದೊಡ್ಡ ಕಂಪ್ನಿಗೆ ಹೋಗಿ ತನ್ನ 70 ಸ್ಕ್ವೇರ್ ಫೀಟ್ ಡಬಲ್ ಬೆಡ್ರೂಮ್ ಐಡಿಯಾನ ಹೇಳ್ತಾನ. ಈ ಕಂಪ್ನಿಯವರು ಎಷ್ಟು ಮಟ್ಟಿಗೆ ದಡ್ಡದಾರ ಅಂದ್ರೆ ಇವನಿಗೆ ಅಲ್ಲೇ ಇಮಿಡಿಯೇಟ್ಲಿ ಕೆಲಸ ಕೊಟ್ಟು ಬಿಡ್ತಾರ. ನಾಳೆ ನಾನು ಊರಲ್ಲಿ ಇರಲ್ಲ, ಗೋವರ್ಧನ್ ಅಪಾಯಿಂಟ್ಮೆಂಟ್ ಫಾರ್ಮಾಲಿಟೀಸ್ ಎಲ್ಲ ನೀವೇ. ಓಕೆ ಸರ್. ನೆಕ್ಸ್ಟ್ ಅಣ್ಣ ಏನ್ ಡಿಮ್ಯಾಂಡ್ ಇತ್ತು ಅಂತ ಕೇಳ್ರಿ. 2 years ಸ್ಯಾಲರಿ ಅಡ್ವಾನ್ಸ್ ಆಗ್ಬೇಕಿತ್ತು. ವಾಟ್? ನೋಡ್ರಿಯಪ್ಪ, ಅಣ್ಣ ಒಂದಿನಾನು ಕೆಲಸ ಮಾಡ್ಲಿಲ್ದಂಗ 2 ವರ್ಷದ ಸ್ಯಾಲರಿನ ಮುಂಚೆನೆ ಕೇಳಕತ್ತಾನ. 2 years ಸ್ಯಾಲರಿ ಅಡ್ವಾನ್ಸ್ ಆಗ್ಬೇಕಿತ್ತು. ವಾಟ್? ಇನ್ನು ಈ ಕಿತ್ತೋಗಿರೋ ಕಂಪ್ನಿಯವರು ಈ ಡಿಮ್ಯಾಂಡಿಗೆ ಒಪ್ಪಿಗೆ ಮಾಡ್ತಾರ. ಯಾವುದಕ್ಕೆ ಏನಕ್ಕೆ ಅಂತ ದಯವಿಟ್ಟು ಕೇಳಬೇಡಿ ಸರ್. ಆದ್ರೆ ನಾನು ಬ್ಲಡ್ ಅಂಡ್ ಸೋಲ್ ಕೊಟ್ಟು ಈ ಕಂಪನಿಗೋಸ್ಕರ ಕೆಲಸ ಮಾಡ್ತೀನಿ ಸರ್. ಯಾರ ಈ ಫಿಲ್ಮಿನ್ ಡೈರೆಕ್ಟರ್ ಹೇಳ್ರಿ ರಿಯಲ್ ಲೈಫ್ ನಾಗ ಹಿಂಗ್ ನಡೆಯಲ್ಲ ಅಂತ. ಆಮೇಲೆ ಅಮೆರಿಕದಾಗ ಆಗ್ತಿರಂತ ಒಂದು ದೊಡ್ಡ ಪ್ರಾಜೆಕ್ಟ್ ಮ್ಯಾನೇಜರ್ನು ಮಾಡಿ ಆ ಪ್ರಾಜೆಕ್ಟ್ ಇನ್ ಶೇರ್ ಆಗಿರಂತ 10 ಕೋಟಿನೂ ಇವನಿಗೆ ಕೊಟ್ಟು ಕಳಿಸ್ಬಿಡ್ತಾರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸಿಕ್ಕಿರಂತ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇವನು ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತಾನ ಅಂತ ನೀವ್ ಅನ್ಕೊಂಡಿದ್ರ ತಪ್ಪು. ಅಣ್ಣ ಇಮಿಡಿಯೇಟ್ಲಿ ಹೋಗಿ ಐಫೋನ್ ತಗೊಂಡು ಹೀರೋಯಿನ್ಗೆ ಉರಿಸ್ತಾನ. ಹಲೋ, ದಿಸ್ ಇಸ್ ಲೇಟೆಸ್ಟ್.
ಕಾಸ್ಟ್ಲಿಯಸ್ಟ್ ಫೋನ್ ಇನ್ ದ ಮಾರ್ಕೆಟ್. ನೆಕ್ಸ್ಟ್ ಬೈಕ್ ತಗಂತಾನ. ಪೇಜ್ ನಂಬರ್ 13 ಗೋವರ್ಧನ್ ಒಂದು ಹಳೆ ಬೈಕ್ ಇಟ್ಕೊಂಡು ಒದ್ದಾಡ್ಕೊಂಡು ಕಷ್ಟ ಪಡ್ತಿದ್ದಾನೆ ಅಂತ ಬರ್ದಿದ್ಯಾ. ಇನ್ನು ಮನೆಗಿರಂತ ಹೆಣ್ಮಕ್ಳಿಗೆಲ್ಲ ಬಂಗಾರ ತಗಂತಾನ. ಎಲ್ಲೋ ನಮ್ಮ ಅತ್ತಿಗೆದಿರ ಬಗ್ಗೆ ಮಾತಾಡ್ತಾ ಕುತ್ತಿಗೆಯಲ್ಲಿ ಹಾಕೊಳ್ಳೋದಕ್ಕೆ ಸರಿಯಾದ ನೆಕ್ಲೆಸ್ ಇಲ್ಲ ಅಂತ ಹೇಳಿದ್ದೆ. ಇದು 17 ಲಕ್ಷ, ಇದು 12 ಲಕ್ಷ, ತುಂಬಾ ಕಾಸ್ಟ್ಲಿಯಸ್ಟ್ ಹಾರ. ನೆಕ್ಸ್ಟ್ ಅವನು ಅಮೇಜಿಂಗ್ ಆಫೀಸ್ ನ ತೋರಿಸಿ ಹೀರೋಯಿನ್ ಉರ್ಸಕ್ ಟ್ರೈ ಮಾಡ್ತಾನ. ಗೋವರ್ಧನ್ 1200 ಸ್ಕ್ವೇರ್ ಫೀಟ್ ಆಫೀಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಅಂತ ಬರ್ದಿದ್ದೆ. 1,20,000 ಸ್ಕ್ವೇರ್ ಫೀಟ್ ಆಫೀಸ್. ದಿಸ್ ಇಸ್ ದ ಲಾಬಿ, ದಿಸ್ ಇಸ್ ದಿ ಆಂಬಿಯನ್ಸ್. ಲುಕ್, ಬ್ಯೂಟಿಫುಲ್ ಗರ್ಲ್ಸ್. ಪೇಜ್ ನಂಬರ್ 46 ಅಲ್ಲಿ 1 ಲಕ್ಷಕ್ಕೋಸ್ಕರ ಗೋವರ್ಧನ್ ನಾಯಿ ತರ ಹಗಲು ರಾತ್ರಿ ದುಡಿತಿದ್ದಾನೆ ಅಂತ ಬರ್ದಿದ್ದೆ. ಇನ್ನು ಮುಂದೆ ನನ್ನ ಬಗ್ಗೆ ನೀನೇನೇ ತಿಳ್ಕೋಬೇಕು ಅಂತಂದ್ರು ಫೋರ್ಬ್ಸ್ ಪತ್ರಿಕೆಯಲ್ಲೇ ತಿಳ್ಕೋಬೇಕು. ನನ್ ಕಂದ. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಬರ್ತೈತಿ. ಆಕ್ಚುಲಿ ಇವನಿಗೆ ಕೆಲಸ ಕೊಟ್ರ ಅಂತ ಕಂಪ್ನಿದು ಓನರ್ ಹೀರೋಯಿನ್ ಅಪ್ಪ ಅಂತೆ. ಆಮೇಲೆ ಈ ಕಂಪ್ನಿ ಸಿಇಒ ನಮ್ಮ ಹೀರೋಯಿನ್ನೇ ಅಂತೆ. ಗೋವರ್ಧನ್, ಇಂದು ಮೈ ಡಾಟರ್ and the CEO of this company. ಏನೋ ಹೊಡೆದಂಗಾಯ್ತು. ಸೊ ಅಮೆರಿಕದಾಗ ಸಿಕ್ಕರಂತ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕೋಸ್ಕರ ಹೀರೋ ಹೀರೋಯಿನ್ ನ ಇವರು ಕಳಿಸ್ತಾರ. ನಮ್ಮ ಅಣ್ಣ ಫ್ಲೈಟ್ ನಾಗಿರಂತ ಎಣ್ಣೆಗಳನ್ನೆಲ್ಲ ನೋಡಿ ಹೆವಿ ರಚ್ಚಿಗೆ ಎದ್ದು ಬಿಡ್ತಾನ. Do one thing, mix all the brands in a bottle and keep it here. ಸೊ ಫೈನಲಿ ಇವನು ಅಮೆರಿಕಕ್ಕೆ ಬಂದ್ರು ತನ್ನ ಚಿಲ್ಡ್ರೆ ಬುದ್ಧಿನ ಇವನ್ ಬಿಡಲ್ಲ. ಆಫೀಸ್ ನಲ್ಲಿ ಕೊಟ್ರ ಅಂತ ಹೋಟ್ಲಾಗ ಮಕಾನದ್ ಬಿಟ್ಟು ಅಣ್ಣ ಆಫೀಸ್ ನಾಗ ಮಕ್ಕಂಡು ಆಫೀಸ್ ನಾಗ ಸ್ನಾನ ಮಾಡ್ತಾನ. ಆಮೇಲೆ ಆಫೀಸ್ ನಾಗಿರಂತ ಫಾರಿನರ್ಸ್ ಗಳಿಗೆ ಲುಂಗಿನೂ ಓಡಿಸ್ತಾನ. ನೆಕ್ಸ್ಟ್ ಒಂದು ಕಾನ್ಫರೆನ್ಸ್ ನಾಗ ಅಣ್ಣ NRIs ಗಳಿಗೆ ಒಂದು ಅಮೇಜಿಂಗ್ ಪ್ಲಾನ್ ನ ಹೇಳಿದ್ಕ ಅವರು ಬಹಳ ಇಷ್ಟಪಟ್ಟು ಕ್ಲಬ್ಸ್ ಹೊಡಿತಾರ. ಸೊ ಈ ಕಾನ್ಫರೆನ್ಸ್ ಗೆ ಬಂದಂತ ಒಂದು ರಿಚ್ ಕಿಡ್ ಹೀರೋಯಿನ್ ನಿಂದ ವಿಡಿಯೋ ಮಾಡ್ತಿರ್ತಾನ. ಇದನ್ನ ನೋಡಿ ನಮ್ಮ ಹೀರೋ ರಚ್ಚಿಗೆ ಎದ್ದು ಅವನಿಗೆ ಹೊಡಿತಾನ. ಲೋಫರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ನೆಕ್ಸ್ಟ್ ಪೊಲೀಸರನ್ನ ಕರೆಸಿದಾಗ ಈ ರಿಚ್ ಕಿಡ್ ನ ಅವರು ಚೇಸ್ ಮಾಡ್ಕೊಂಡು ಹೋಗಾರ. ಸೊ ಈ ಇನ್ಸಿಡೆಂಟ್ ನೆಲ್ಲ ನೋಡಿದ್ಮ್ಯಾಗ ನಮ್ಮ ಹೀರೋಯಿನ್ ಮತ್ತೆ ಏನು ಇಷ್ಟಪಡ್ತಾಳ. ಇನ್ನೇನು ಮತ್ತೊಂದ್ ಸಾಂಗ್ ಬರ್ತೈತಿ. ABCD ಸುಮ್ಮನಿರ ಗೊಸಡಿ, ABCD ಸುಮ್ಮನಿರ ಗೊಸಡಿ. ಸೊ ಪ್ರಾಜೆಕ್ಟ್ ನೆಲ್ಲ ಮುಗಿಸಿ ನಮ್ಮ ಹೀರೋ ಇಂಡಿಯಾಕ್ ಬಂದು ಬಾಸಿಗೆ ಥ್ಯಾಂಕ್ಸ್ ಹೇಳಿದಾಗ ಮತ್ತೊಂದು ಟ್ವಿಸ್ಟ್ ಬರ್ತೈತಿ. ಆಕ್ಚುಲಿ ಇವನಿಗೆ ಆಫೀಸ್ ನ ಕೆಲಸ ಕೊಟ್ಟು ಇಷ್ಟೆಲ್ಲ ಆಪರ್ಚುನಿಟಿ ಕೊಟ್ಟದ್ದು ನಮ್ಮ ಹೀರೋಯನ್ನೇ ಅಂತೆ. ಆಮೇಲೆ ಅಕ್ಕ ಬುಕ್ ನ ಬರ್ದದ್ದು ಇವನಿಗೆ ಇನ್ಸಲ್ಟ್ ಮಾಡಕ್ಕಲ್ಲ, ಜನರನ್ನ ಎಜುಕೇಟ್ ಮಾಡಕ್ಕಂತೆ. ಈ ವಿಷಯ ಗೊತ್ತಾಗ್ತದಂಗ ನಮ್ಮ ಹೀರೋ ಬಹಳ ಎಮೋಷನಲ್ ಆಗೋಣ. ಅಲ್ಲಣ್ಣ, ಈಗ ಎಮೋಷನಲ್ ಆಗೋದ್ರ ಬದ್ಲಿ ಅವತ್ತ ಆ ಬುಕ್ ನ ಪೂರ್ತಿ ಓದಿದ್ರೆ ಇಷ್ಟೆಲ್ಲ ರಾಡಿನ ಇರ್ತದಿಲ್ಲ. ಸೊ ನಮ್ಮ ಹೀರೋ ಹೀರೋಯಿನ್ ಕಾಲ್ ಮಾಡಕ್ ಟ್ರೈ ಮಾಡಿದಾಗ ಆಕಿಗೆ ಫೋನ್ ಹೋಗಲ್ಲ. ಸೊ ಅವತ್ತು ಹೀರೋನ್ ಹತ್ರ ಹೊಡ್ಸ್ಕೊಂಡ್ರ ಅಂತ ರಿಚ್ ಕಿಡ್ ನ ಪೊಲೀಸರು ಚೇಸ್ ಮಾಡಕ್ಕಾರ ಅವ್ನ ಗಾಡಿ ಆಕ್ಸಿಡೆಂಟ್ ಆಗಿ ಅವನು ಕೋಮಕ್ ಹೋಗ್ಯಾನ. ಸೊ ಆ ರಿಚ್ ಕಿಡ್ ಇಂತ MLA ಆಗಿರೋದ್ರಿಂದ ಹೀರೋಯಿನ್ ನ ಕಿಡ್ನಾಪ್ ಮಾಡ್ಸಾನ. ಈ ವಿಷಯ ಗೊತ್ತಾಗ್ತಿದ್ದಂಗ ನಮ್ಮ ಹೀರೋ MLA ಮನೆಗೆ ಬರ್ತಾನ. ಇನ್ನೇನು ಇಲ್ಲೊಂದು ಫೈಟಿಂಗ್ ಸ್ಟಾರ್ಟ್ ಆಗತಿ. MLA 100 ಜನ ರೌಡಿಗಳನ್ನ ಕರ್ಸಿದ್ರು ಸತಿಗೂ ನಮ್ಮ ಹೀರೋ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ರಿಗೂ ಹೊಡಿತಾನ. ಸೊ ಫೈನಲಿ ಎಲ್ರಿಗೂ ಹೊಡೆದು ನಮ್ಮ ಹೀರೋ ಹೀರೋಯಿನ್ ನ ಕರ್ಕೊಂಡು ಹೋಗಾನ. ಫಿಲ್ಮ್ ಎಂಡ್ ಹಾಕು ಮುಂಚೆ ಹೀರೋ ಮತ್ತೆ ಹೀರೋಯಿನ್ ನಿಂದು ಮದುವೆ ಆಕತಿ. ಇಲ್ಲಿಗೆ ಕ್ರಿನ್ ಸ್ಟಾರ್ ತರ ಇರೋಂತ ಈ ಫ್ಯಾಮಿಲಿ ಸ್ಟಾರ್ ಫಿಲ್ಮು ಮುಗಿತೈತಿ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಮಾಡಿರೋಂಥ ಜೋಕ್ಗಳೆಲ್ಲ ಫಿಲ್ಮ್ ಒಳಗಡೆ ಇರೋಂಥ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗಲ್ಲ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಮಾರ್ಕೆಟ್ ವೂಲ್ಫ್ ಆಲ್ರೆಡಿ 2 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ನ ಕಂಪ್ಲೀಟ್ ಮಾಡೈತಿ ಇನ್ ಬೋತ್ iOS ಅಂಡ್ ಆಂಡ್ರಾಯ್ಡ್. ಸೊ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿನ ಮಾರ್ಕೆಟ್ ವೂಲ್ಫ್ ಜೊತೆ ಇವತ್ತೇ ಸ್ಟಾರ್ಟ್ ಮಾಡ್ರಿ. ನಾನು ಡೌನ್ಲೋಡ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ ಕಮೆಂಟ್ ನಾಗ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಅಂಡ್ ಬಿಗಿನ್ ಯುವರ್ ಟ್ರೇಡಿಂಗ್ ಜರ್ನಿ. ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.